ಈ ಪತ್ರಿಕಾಗೋಷ್ಠಿ ವಿಶೇಷತೆ ಏನಂದರೆ, ನಾಳೆ 20ನೇ ತಾರೀಕು ಆಗ್ತಿರುವ ಒಂದು ಸಮಾವೇಶ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡಲಿಕ್ಕೆ ಹೇಳ್ತಾ ಇದ್ದೀವಿ. ಇದು ಮೊದಲನೇದಾಗಿ ಸಾಧನೆ ಸಮಾವೇಶ ಅಂತ ಸ್ಟಾರ್ಟ್ ಮಾಡಿದ್ದೀವಿ. 2 ವರ್ಷ ನಮ್ಮ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಆಗಲಿ ಏನೇನು ನುಡಿದ್ದಾರೆ ಅದರಂತೆ ನಡ್ಕೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಮಾತಿಗೆ ಬದ್ಧ ಪ್ರಗತಿಗೆ ಸಿದ್ಧ ಅಂತಂತ ಒಂದು ಸ್ಲೋಗನ್ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಯಾವ ಕಾರಣಕ್ಕೆ ಅಂತಂತ ಹೇಳಿದರೆ, ಈಗ ಬಜೆಟ್ ನಮ್ಮದು 30,000 ಕೋಟಿ ಬಜೆಟ್ನಲ್ಲಿ ನಮಗೆ 52,000 ಕೋಟಿ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡಲಾಗಿದೆ. ಅದರಲ್ಲಿ ಈಗಾಗಲೇ 1.5 ಕೋಟಿ ಗೃಹಲಕ್ಷ್ಮಿಗಳು, 1.5 ಕೋಟಿ ಭಾಗ್ಯಜ್ಯೋತಿ, 1,25 ಲಕ್ಷ ಅನ್ನಭಾಗ್ಯ ಫಲಾನುಭವಿಗಳು ಮತ್ತು 30 ಲಕ್ಷ ಯುವ ನಿಧಿ ತಲುಪಿದೆ. ಈಗ ನಮ್ಮ ಕರ್ನಾಟಕದ ಟೋಟಲ್ ಪಾಪ್ಯುಲೇಷನ್ 7 ಕೋಟಿ ಚಿಲ್ಲರ ಇದ್ದರೆ, ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಗೆ ನಾವು ನಮ್ಮ ಮಾತಿನಂತೆ ಎಲ್ಲರಿಗೂ ಬೆನಿಫಿಟ್ ಆಗಂಗೆ ಎಲ್ಲ ಬಡವರಿಗೆ ಮುಟ್ಸೋಂಥ ಕಾರ್ಯಕ್ರಮ ಮಾಡಿದ್ದೇವೆ. ಅದ್ರದ್ದು ಒಂದು ಸಕ್ಸಸ್ ಆಗಿರೋದು ಕಾರಣಕ್ಕೆ ಒಂದು ಮೊದಲನೇದಾಗಿ ಸಾಧನೆ ಸಮಾವೇಶ ಅಂತ 2 ವರ್ಷದ್ದು ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗ ಬಳ್ಳಾರಿ ಜಿಲ್ಲೆ ಇಲ್ಲೇ ನಮಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈಗ ಎಲ್ಲರಿಗೂ ಪತ್ರ ಹಂಚಿಕೆ 20ನೇ ತಾರೀಕು ಆಗ್ತಾಯಿದೆ. ಅದಲ್ಲದೆ ನಮ್ಮ ಕಾರ್ಯಕರ್ತರು ಬಳ್ಳಾರಿ ಡಿಸ್ಟಿಕ್ಕಿನ ಎಲ್ಲ ಕಾಂಗ್ರೆಸ್ ಕಟ್ಟಾಳಗಳು ಒಂದು 2 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅವತ್ತು ಕೂಡಲಾಗಿದೆ. ಅದಲ್ಲದೆ ಇನ್ನೊಂದು ಅದಕ್ಕೆ ಮುಂದೆ ಇದು ಮಾಡಿದ್ದಾರೆ, ಸಮರ್ಪಣೆ ಸಂಕಲ್ಪ ಅಂತ ಇನ್ನೂ ಒಂದು ಹೆಸರಿಟ್ಟು ಈಗ 2 ವರ್ಷ ನಾವು ಏನು ಮಾಡಿದ್ದೀವಿ ಅದಲ್ಲದೆ ಇನ್ನು 3 ವರ್ಷ ಏನು ಕಾರ್ಯ ಮಾಡ್ತೀವಿ ಅನ್ನೋದನ್ನು ಅವತ್ತು ಸಮರ್ಪಣೆ ಕರ್ನಾಟಕ ಜನರಿಗೆ ಏನೇನು ಮಾಡಬೇಕಂತ ಇದ್ದೀವಿ ಅದ್ರ ಬಗ್ಗೆ ಸಮರ್ಪಣೆ ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ದೇಶದ ಆಪೋಸಿಷನ್ ಲೀಡರು ಆದ ರಾಹುಲ್ ಗಾಂಧೀಜಿ ಅವರು ಮತ್ತು ನಮ್ಮ ಸುರ್ಜೇವಾಲಾ ಸಾಹೇಬರು ಉಸ್ತುವಾರಿ ಕರ್ನಾಟಕ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿ ಅವರು ಮತ್ತು DK ಶಿವಕುಮಾರ್ ಅವರ ಜೊತೆ KPCC ಅಧ್ಯಕ್ಷರು ಆದ DK ಶಿವಕುಮಾರ್ ಅವರ ಜೊತೆ ಇಡೀ ಕ್ಯಾಬಿನೆಟ್ ಮಿನಿಸ್ಟ್ರಿ ಇಲ್ಲಿ ಅವತ್ತಿನ ದಿನ ಇರುತ್ತೆ. ಅದಲ್ಲದೆ ಇದು ಕಾರ್ಯಕ್ರಮ ನಾವು ನಮ್ಮ ಏನು ಮಾಡ್ತಾ ಇದ್ದೀವಿ, ಬಡವರ ಪರವಾಗಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಇದು ನಾವು BJP ಅವರಿಗೆ ಏನು ಹೇಳಬೇಕಂತ ಇದ್ದೀವಿ ಅಂದರೆ, ನೀವು ಈಗ ಕೇಂದ್ರ ಸರ್ಕಾರ ಆಗಲಿ 10-12 ವರ್ಷಗಳು ಆದರೂ ಕೂಡ ನೀವು ಏನು ಹೇಳ್ತಾ ಇದ್ದೀರಿ ಒಂದು ಕೆಲಸ ಮಾಡಿಲ್ಲ. ನೀವು ಹೇಳ್ತಾ ಇರೋದು ಬರೀ ಸುಳ್ಳು. ನೀವು ಏನೇ ಆದರೂ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದ ಹಿಡಿದು ನಮ್ಮ ರೈತರಿಗೆ ಡಬಲ್ ಕೊಡ್ತೀವಿ ನಿಮಗೆ ಆದಾಯ ಅಂತಂತ ಹೇಳಿ ಸಾಕಷ್ಟು ಡಿಮಾನಿಟೈಸೇಷನ್ ಆಗಲಿ, GST ಆಗಲಿ, ಪ್ರೈಸ್ ರೈಸ್ ಆಗಲಿ ಎಲ್ಲವೂ ಜನರಿಗೆ ಮೋಸ ಮಾಡ್ತಕ್ಕಂಥ ವಿಷಯ ಇದೆ. ನಾವು ಮಾಡ್ತಕ್ಕಂಥದ್ದು ಬಡವರಿಗೆ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ. ಅದನ್ನು ಈ ಸಂಕಲ್ಪ ಮತ್ತು ಸಮಾವೇಶದಲ್ಲಿ ಮುಖ್ಯವಾಗಿ ಉದ್ದೇಶವಾಗಿ ತಿಳಿಸ್ತಕ್ಕಂಥ ಒಂದು ಮೆಸೇಜ್ ಇದೆ. ಇದ್ರದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಇವತ್ತಿನವರೆಗೆ ಯಾರೂ ಮುಟ್ಟಿಸಿಲ್ಲ. ಅದು ತಮಗೆಲ್ಲ ತಿಳಿದಿರೋ ವಿಷಯ. ಇದು ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ತಿಳಿಸಿದೆ. ನಮ್ಮ ಬಳ್ಳಾರಿ ಜಿಲ್ಲೆಗಾಗಲಿ ಅತಿ ಹೆಚ್ಚಿಗಾಗಲಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಈಗಾಗಲೇ. ಅದೇ ರೀತಿಯಾಗಿ ನಿಮಗೆಲ್ಲ ತಿಳಿದಂತೆ BJP ಸರ್ಕಾರ ಯಾರಾದರೂ ಮಾತು ಎತ್ತಿದರೆ ಕೂಡ ಅವ್ರನ್ನ ED, IT ಮತ್ತು ಇದರಿಂದನೇ ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ.
ನಮ್ಮದು ಒಂದು ಉದ್ದೇಶ ಏನಪ್ಪ ಅಂದರೆ ಎಲ್ಲ ಮೀಡಿಯಾ ಏನು ಉಲ್ಟಾ ಇಲ್ಲ, ಎಲ್ಲ ಮೀಡಿಯಾ ಏನು ಇದು ಇಲ್ಲ, ನಮ್ಮ ಬಳ್ಳಾರಿ ಮೀಡಿಯಾ ಕರೆಕ್ಟಾಗಿದ್ದೀರಿ. ಬಟ್ ಕೆಲವು ಮೀಡಿಯಾಗಳು ನ್ಯಾಷನಲ್ ಲೆವೆಲಲ್ಲಿ ನಾವು ಮಾತುಗಳನ್ನು ನಮ್ಮದು ಏನು ಸುದ್ದಿ ಇದೆ ಯಾವುದು ಒಂದು ತಲುಪಿಸ್ಲಿಕ್ಕೆ ಬರ್ತಾನೆ ಇಲ್ಲ, ಮತ್ತು ಅವ್ರದ್ದು ವಿಫಲತೆ ಕೂಡ ಹೆಚ್ಚಿನ ಇದರಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ಮೀಡಿಯಾ ಬದಲು ಜನರಿಂದನೇ ನಮ್ಮ ಶಕ್ತಿ ನೋಡಿಸೋಣ ಅಂತ ಹೇಳಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈಗೇನು ಬಂದು 2 ವರ್ಷ ಒಂದು ಪೂರೈಸುವ ಸಂದರ್ಭದಲ್ಲಿ ನಾವು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮೈದಾನದಲ್ಲಿ ಮೇ 20ನೇ ತಾರೀಕೇನು ಸಮರ್ಪಣಾ ಸಂಕಲ್ಪ ಸಮಾವೇಶ ಏರ್ಪಡಿಸಿದ್ವಿ. ಸುಮಾರು ಆ ಒಂದು ಸಮಾವೇಶದಲ್ಲಿ 4 ರಿಂದ 5 ಲಕ್ಷ ಜನ ಬರುವ ನಿರೀಕ್ಷೆ ಇದೆ. ಈಗಾಗಲೇ ಸರ್ಕಾರದ ಏನು ಎಲ್ಲ ವರ್ಗದ ಬಡ ಜನತೆಗೆ ನಾವು ನುಡಿದಂತೆ ನಡೆದಿದ್ದೇವೆ. ಆ ಒಂದು ಎಲ್ಲ ನಾವು ಸಾಧನೆ ಸರ್ಕಾರದಿಂದ ಏನು ಎಲ್ಲ ವರ್ಗದ ಜನತೆಗೆ ನಾವು ಗ್ಯಾರಂಟಿ ಆಗಿರ್ಬೋದು, 5 ಪಂಚ ಗ್ಯಾರಂಟಿಗಳ ಮುಖಾಂತರ ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ, ಯುವ ನಿಧಿ, ಈ ಥರ ಎಲ್ಲ ಜನ ಬಡವರಿಗೆ ತಲುಪಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಮರ್ಪಣಾ ಸಂಕಲ್ಪ ಸಮಾವೇಶ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈಗಾಗಲೇ 1 ಲಕ್ಷ ಕುಟುಂಬದವರಿಗೆ ಒಂದು ಹಕ್ಕುಪತ್ರವನ್ನು ಆ ಒಂದು 2ನೇ ವರ್ಷ ಪೂರೈಸಿದ ಸಂದರ್ಭದಲ್ಲಿ 1 ಲಕ್ಷ ಕುಟುಂಬಕ್ಕೆ ನಾವು ಹಕ್ಕುಪತ್ರಗಳನ್ನು ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಪೌರ ಕಾರ್ಮಿಕರು ಏನು ಹೊರಗುತ್ತಿಗೆಯಲ್ಲಿ ಇದ್ದರೂ ಈಗ ಮೊನ್ನೆ ತಾನೇ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಒಂದು ಕಾಯಂ ನೌಕರರನ್ನಾಗಿ ಅವ್ರನ್ನ ನೇಮಕ ಮಾಡಿಕೊಂಡು ಒಂದು ಸಂದರ್ಭದಲ್ಲಿ ಎಲ್ಲ ವರ್ಗದ ಬಡ ಜನತೆಗೆ ಒಳ್ಳೆಯದಾಗ್ತಾ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಆ ನಿಟ್ಟಿನಲ್ಲಿ ಮುಂದೆ ಬರತಕ್ಕಂಥ 3 ವರ್ಷದಲ್ಲಿನೂ ಇನ್ನೂ ಎಲ್ಲ ವರ್ಗದ ಬಡವರಿಗೆ ನಾವು ಒಳ್ಳೆಯದನ್ನು ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ನಾವು ಇವತ್ತು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು 35 ರಿಂದ 40 ಸಾವಿರ ಜನ ನಾವು 20ನೇ ತಾರೀಕಿದಂದು ಹೋಗ್ತಾ ಇದ್ದೀವಿ. ಎಲ್ಲರೂ ತಮ್ಮ ಮೂಲಕ ನಾನು ಹೇಳುವುದೇನೆಂದರೆ, ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಫಲಾನುಭವಿಗಳು ಸರ್ಕಾರದಿಂದ ಏನು ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ ಅವರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ತಿದ್ದಾರೆ. ಅದು ಬಹಳಷ್ಟು ನಮಗೆ ಸಂತೋಷದ ವಿಷಯ. ಹಾಗಾಗಿ ಇನ್ನೂ ನಾನು ತಮ್ಮ ಮೂಲಕ ಕೇಳುವುದೇನೆಂದರೆ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ 20ನೇ ತಾರೀಕು ಸಮರ್ಪಣೆ ಸಂಕಲ್ಪ ಅಂತೇಳಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಪಕ್ಕದ ಜಿಲ್ಲೆಯ ವಿಜಯನಗರಲ್ಲಿ. ನಿಜವಾಗ್ಲೂ ಇದು ಮೇನ್ ಅಧ್ಯಕ್ಷ ಹೇಳಿದ್ರು, ನಾವೇನು ಸಾಧನೆಗಳು ಘೋಷಣೆ ಮಾಡಿದ್ವಿ ನುಡಿದಂತ ನಡೆದಿದ್ದೀವಿ. ಅದಕ್ಕೆ ಸಾಧನೆ ಸಾಧಿಸಿ ತೋರಿಸ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಯವರು ಹಾಗೂ ಉಪಮುಖ್ಯಮಂತ್ರಿಯವರು ಒಂದು ಒಳ್ಳೆ ತೀರ್ಮಾನ ತಗೊಂಡು ಒಂದು ಸುಮಾರು 1 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಣೆ ಜೊತೆಯಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಇರ್ಬೋದು, SC/ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು, ಅನೇಕ ಬ್ಯಾಕ್ವರ್ಡ್ ಕ್ಲಾಸಸ್ ಇವರಿಂದನೂ ಅನೇಕ ಜನರಿಗೆ ಲೋನ್, ಸ್ಕಾಲರ್ಶಿಪ್ಸ್ ಎಲ್ಲ ಸೌಲಭ್ಯ ಸಿಕ್ಕಿದೆ. ಇವರೆಲ್ಲ ಫಲಾನುಭವಿಗಳು ಇದು 1 ಲಕ್ಷ ಬಿಟ್ಟು ಫಲಾನುಭವಿಗಳ ಹಕ್ಕುಪತ್ರ ವಿತರಣೆ ಯಾರಿಗಾಗ್ತದೆ ಅದು ಬಿಟ್ಟು ಲಕ್ಷಾಂತರ ಜನರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿಲಾಗಿದೆ. ಜೊತೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮವರಾದ 2 ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಇರ್ಬೋದು, ನಾಗೇಂದ್ರ ಇರ್ಬೋದು, ಜೊತೆಲಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಶಾಸಕರು ಸೇರಿ ಜೊತೆಯಲ್ಲಿ ನಮ್ಮವರೇ ಆದ ರಾಜ್ಯಸಭಾ ಸದಸ್ಯರಾಗಿರಂತ ಡಾಕ್ಟರ್ ನಾಸೀರ್ ಹುಸೇನ್ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮ ಲೋಕಸಭಾ MP ಆಗಿರಂತ ತೂಕಾರಾಮ್ ಅವ್ರ ಜೊತೆಯಲ್ಲಿ ಸೇರಿ ಸುಮಾರು 70,000 ಜನರು ನಮ್ಮ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಯಿಂದ ಜನರನ್ನ ಕಳಿಸೋ ವ್ಯವಸ್ಥೆ ಆಗಿದೆ. ಅಧ್ಯಕ್ಷರು ಮತ್ತು ವಕ್ತಾರರು ಮತ್ತು ನಮ್ಮ ಇಮ್ರಾನ್ ಸರ್ ಮಾತಾಡಿದ್ದಾರೆ. ಸೊ ನಾಳಿನ 20ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಬಳ್ಳಾರಿ ನಗರದಿಂದ ಶಾಸಕರ ನೇತೃತ್ವದಲ್ಲಿ ಬಳ್ಳಾರಿ ನಗರದಿಂದ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಮಹಿಳಾ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು ಮತ್ತು NSU ಮತ್ತು ಆಮೇಲೆ ವಿವಿಧ ಘಟಕಗಳೆಲ್ಲ, ಆಮೇಲೆ ಮಹಾನಗರ ಪಾಲಿಕೆ ಸದಸ್ಯರು, ಮೇಯರ್ ಹೋಗಿ ಎಲ್ಲ ಸದಸ್ಯರು, ಡೆಪ್ಯೂಟೆಡ್ ಸದಸ್ಯರು ಮತ್ತು ಗೆದ್ದಿರ್ತಾರೆ ಎಲ್ಲ ಸೇರಿ ಅವ್ರವ್ರ ವಾರ್ಡ್ನಲ್ಲಿ ಇಂತಿಷ್ಟಂತ ನಗರ ಶಾಸಕರು ಫಿಕ್ಸ್ ಮಾಡಿದ್ದಾರೆ. ಬಳ್ಳಾರಿಯಿಂದನೇ ಸುಮಾರು 25,000 ಜನ ಅವರು ನಿನ್ನೆ ಮಾತಾಡಿದ್ದೀವಲ್ಲ ನಾವು, ಅದನ್ನು ಸಹ ಮಾಹಿತಿ ನಿಮ್ಗೆ ಕೊಡ್ತಾ ಇದೀವಿ. ಈಗ ವ್ಯವಸ್ಥೆ ಮಾಡಿ ಸರ್, ಬಳ್ಳಾರಿಯಿಂದನೇ ಹೋಗ್ತಾ ಇದೀವಲ್ಲ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 20ನೇ ತಾರೀಕು ನಮ್ಮ ಸರ್ಕಾರ ಬಂದು 2 ವರ್ಷ ಪೂರ್ಣಗೊಳಿಸಿ ಅದರ ಸಂದರ್ಭದಲ್ಲಿ ಸಾಧನಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು
ಏನು ನಮ್ಮ ಗ್ಯಾರಂಟಿಗಳು ಏನು ಹೇಳಿದೀವಿ ಅವತ್ತು ಅವೆಲ್ಲ 6 ತಿಂಗಳೊಳಗೆ ಎಲ್ಲ ಜಾರಿಗೆ ತಂದು ಇವತ್ತು ಹೆಣ್ಮಕ್ಳಿಗೆ ಆಗಿರ್ಬೋದು, ನಿರುದ್ಯೋಗಿಗಳಿಗಾಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ತಗೊಂಡು ಬಂದಿದ್ದಾರಂತ ನಮ್ಮದು ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬಂದಿದೆ. ಇದ್ರ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಎಲ್ಲ MLAಗಳು, ಎಲ್ಲ ಮಿನಿಸ್ಟ್ರಿಗಳು ಎಲ್ಲರೂ ಬಂದು ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಒಂದು 20,000 ಜನ ಕರ್ಕೊಂಡು ಹೋಗಿ ನಾವು ಅಲ್ಲೆಲ್ಲ 2 ಲಕ್ಷ ಜನ ಸೇರಿ ಈ ಯಾತ್ರೆಯನ್ನು ಸಕ್ಸಸ್ ಮಾಡಬೇಕಂತ ನಿಮ್ಮ ಮೂಲಕವಾಗಿ ಕೋರ್ಕೊಳ್ತಾ ಇದ್ದೀನಿ. 20ನೇ ತಾರೀಕು ಹೊಸಪೇಟೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಧನಾ ಸಮಾವೇಶ ಮತ್ತು ಸಮರ್ಪಣಾ ಸಂಕಲ್ಪ ಸಮಾವೇಶ ಅಂತಕ್ಕಂಥ ಒಂದು ಬಹಳ ದೊಡ್ಡ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಈ ಸಮಾವೇಶದಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಇಡೀ ನಮ್ಮ ರಾಜ್ಯ ಸರ್ಕಾರದ ಒಂದು ಸಚಿವ ಸಂಪುಟ ಕೂಡ ಅಲ್ಲಿ ಇರ್ತದೆ. ಏನು ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥ ವಿಷಯ ಏನಂದರೆ, ನುಡಿದಂತೆ ನಡೆದಿದ್ದೇವೆ, ಮಾತಿಗೆ ಬದ್ಧ, ಪ್ರಗತಿಗೂ ಸಿದ್ಧ. ಇವೆರಡು ಮಾತುಗಳನ್ನು ನೆನಪಿಟ್ಕೊಂಡ್ಬಿಟ್ರೆ ನಮ್ಮ ಸರ್ಕಾರದ ಸಾಧನೆ ಏನಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಾವು 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ವಿ ಅದನ್ನು ಸಂಪೂರ್ಣವಾಗಿ ಈಡೇರಿಸ್ತಕ್ಕಂಥ ರಾಜ್ಯ ಇಡೀ ಭಾರತದಲ್ಲಿ ಯಾವುದಾದ್ರೂ ಇದೆ ಅದು ಕರ್ನಾಟಕ ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದ ಒಂದು ಸರ್ಕಾರ ಅಂತಂದೇಳಿ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ.